ವೆಲ್ಕಮ್ ಬ್ಯಾಕ್. ರೇಣುಕಾ ಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ನೀಡಿದ್ದಾರೆ. A5 ಆರೋಪಿ ಮತ್ತೆ A13 ಆರೋಪಿ ಶಾಕ್ ನೀಡಿದ್ದಾರೆ, ಎಲೆಕ್ಟ್ರಿಕ್ ಶಾಕ್ ನೀಡಿದ್ದಾರೆ. ನಂದೀಶ್ ಮತ್ತು ದೀಪಕ್ ಎಲೆಕ್ಟ್ರಿಕ್ ಶಾಕ್ ನೀಡಿದ್ದಾರೆ ರೇಣುಕಾ ಸ್ವಾಮಿಗೆ. ಎಲೆಕ್ಟ್ರಿಕ್ ಶಾಕ್ ಕೊಟ್ಟ ಎವೈಸ್ ವಶಕ್ಕೆ ಪಡೆಯಲಾಗಿದೆ. ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ರೇಣುಕಾ ಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ನೀಡಿದ್ದಾರೆ. ಎಷ್ಟು ಚಿತ್ರ ಹಿಂಸೆ ನೀಡಿದ್ದಾರೆ ಅಂತ ಹೇಳಿದ್ರೆ, ರೇಣುಕಾ ಸ್ವಾಮಿಯನ್ನ ಅಲ್ಲಿಂದ ಕರ್ಕೊಂಡು ಬಂದು ಚಿತ್ರದುರ್ಗದಿಂದ ಕರ್ಕೊಂಡು ಬಂದು ಆ ಶೆಡ್ನಲ್ಲಿ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ. A5 ಮತ್ತು A13 ಆರೋಪಿ ಅಂತೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ಎಷ್ಟು ಹಿಂಸೆ, ನರ ಹಿಂಸೆ ಕೊಟ್ಟಿರಬೇಡ ಅಂತೇಳಿ ವಾದ ಮಾಡ್ತಾ ಇದ್ದಾರೆ. ದರ್ಶನ್ ಪರ ವಕೀಲರು ಪ್ರತಿವಾದ ಮಾಡ್ತಾರೆ ನೋಡಿ ಏನಂತೇಳಿ. ದರ್ಶನ್ ಪರ ವಕೀಲರು ಈವರೆಗೂ ರಿಮ್ಯಾಂಡ್ ಅರ್ಜಿಯನ್ನು ಹಾಕಿಲ್ಲ. ದರ್ಶನ್ ಪರ ವಕೀಲರು ವಾದ ಇದು. 5 ದಿನ ಕಳೆದರೂ ಕೂಡ ರಿಮ್ಯಾಂಡ್ ಅರ್ಜಿಯನ್ನೇ ಹಾಕಿಲ್ಲ ಇವರು. ಸಿಡಿಯಲ್ಲಿ ರಿಮ್ಯಾಂಡ್ ಅರ್ಜಿ ಇರಬೇಕು, ಆದರೆ ರಿಮ್ಯಾಂಡ್ ಅರ್ಜಿಯನ್ನೇ ಹಾಕಿಲ್ಲ. ಸಿಡಿಯಲ್ಲಿ ರಿಮ್ಯಾಂಡ್ ಅರ್ಜಿಯನ್ನು ಹಾಕಿಲ್ಲ. ದರ್ಶನ್ ಪರವಾದ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ವಾದ ಹೆಂಗೆ ನಡೀತಾ ಇದೆ ಅಂತ ಹೇಳಿದ್ರೆ, ದರ್ಶನ್ ಮತ್ತೆ ಪಟಾಲಂ ರೇಣುಕಾ ಸ್ವಾಮಿ ಅವರಿಗೆ ಶಾಕ್ ಕೊಟ್ಟಿದ್ದಾರೆ, ಕರೆಂಟ್ ಶಾಕ್ ಕೊಟ್ಟು ಹಿಂಸೆ ಕೊಟ್ಟಿದ್ದಾರೆ, ಬರ್ಬರವಾಗಿ ಕೊಲೆ ಮಾಡಿದ್ದಾರೆ, ಅವ್ರನ್ನ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದು ಇವರ ಮನಸ್ಥಿತಿ, ಇವರ ಮೈಂಡ್ ಸೆಟ್ ಕರೆಕ್ಟ್. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಏನು ಅಂತ ಕೇಳಿದ್ರೆ, ಮೈಸೂರು ಬೆಂಗಳೂರಿನ ಸ್ಥಳಗಳಲ್ಲಿ ಮಹಾಜರನ ನಡೆಸಲಾಗಿದೆ. 30 ಲಕ್ಷ ರೂಪಾಯಿಗೆ A2 ದರ್ಶನ್ ಡೀಲ್ ನೀಡಿದ್ದಾನೆ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡೋದಕ್ಕೆ. ಮತ್ತಷ್ಟು ವಿಚಾರಣೆಗಾಗಿ ಆರೋಪಿಗಳನ್ನು ಕಸ್ಟಡಿಗೆ ನಮಗೆ ಕೊಡಬೇಕು ಅಂತೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಾಡ್ತಾ ಇದ್ದಾರೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. A1 A5 ಅನ್ನ 10 ರಿಂದ 15 ದಿನದವರೆಗೆ ನಮಗೆ ಕಸ್ಟಡಿ ಕೊಡಬೇಕು. ಒಟ್ಟು 11 ಆರೋಪಿಗಳನ್ನ 9 ದಿನ ಕಸ್ಟಡಿಗೆ ಕೇಳಿದ್ದಾರೆ ಪೊಲೀಸರು. ಮತ್ತಷ್ಟು ವಿಚಾರಣೆಗೆ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ ತನಿಖೆ ವಿಚಾರಣೆಯ ನಡುವೆ ಒಂದು ಕ್ಲಾರಿಟಿ ನಮಗಿನ್ನೂ ಸಿಕ್ಕಿಲ್ಲ. ಆ ಕಾರಣದಿಂದ ಇವರನ್ನ ಇನ್ನಷ್ಟು ನಾವು ತನಿಖೆ ಮಾಡೋದಿದೆ. ಇವರನ್ನ ನಮ್ಮ ಕಸ್ಟಡಿ ಕೊಟ್ಟರೆ ನಾವು ಅವರನ್ನ ಮುಂದುವರಿಸ್ತೀವಿ, ನಮ್ಮ ತನಿಖೆ ಮುಂದುವರಿಸ್ತೀವಿ. ಆ ಕಾರಣದಿಂದ ಸುಮಾರು 10 ರಿಂದ 15 ದಿನ ಆದರೂ ಕೂಡ ನಮ್ಮ ಕಸ್ಟಡಿ ಕೊಡಬೇಕು ಅಂತೇಳಿ ಎಸ್ಪಿಪಿ ಪ್ರಸನ್ನ ವಾದವನ್ನು ಮಂಡಿಸ್ತಾ ಇದ್ದಾರೆ ಪೊಲೀಸರ ಪರವಾದ ವಕೀಲರು. ಇನ್ನು ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ, ದರ್ಶನ್ ಪರವಾದ ವಕೀಲರು ಹೇಳ್ತಿರೋದು ನೋಡಿ, ಆರೋಪಿಗಳನ್ನ 9 ದಿನ ಕಸ್ಟಡಿ ಕೊಡಬೇಕು ಅಂತ ಹೇಳಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಎಲ್ಲದಕ್ಕೂ ದರ್ಶನೇ ಕಾರಣ ಅಂತೇಳಿ ಹೇಳೋದು ಎಷ್ಟು ಸರಿ ಅಂತೇಳಿ ಹೇಳ್ತಾ ಇದ್ದಾರೆ ದರ್ಶನ್ ಪರ ವಕೀಲರು. 2ನೇ ಆರೋಪಿ ದರ್ಶನ್ ಕಾರಣ ಅನ್ನೋದು ಎಷ್ಟು ಸರಿ? ಎಲ್ಲದಕ್ಕೂ ದರ್ಶನ್ ಹೆಸರು ಹೇಳ್ತಿದ್ದೀರಲ್ಲ ನೀವು. ಈವರೆಗೂ ಕೂಡ ರಿಮ್ಯಾಂಡ್ ಅರ್ಜಿಯನ್ನು ಕೂಡ ನೀವು ಹಾಕಿಲ್ಲ. 5 ದಿನ ಕಳೆದ್ರೂ ಕೂಡ ರಿಮ್ಯಾಂಡ್ ಅರ್ಜಿಯನ್ನ ಹಾಕಿಲ್ಲ. ಯಾಕೆ? ದರ್ಶನ್ ಪರ ವಕೀಲರ ವಾದ ಇದು. ಸಿಡಿಯಲ್ಲಿ ರಿಮ್ಯಾಂಡ್ ಅರ್ಜಿ ಇರಬೇಕು, ಆದರೆ ನೀವು ಹಾಕಿಲ್ಲ. 5 ದಿನ ಆಯಿತು ರಿಮ್ಯಾಂಡ್ ಅರ್ಜಿ ಹಾಕಿಲ್ಲ, ಆದರೆ ಸಿಡಿಯಲ್ಲಿ ರಿಮ್ಯಾಂಡ್ ಅರ್ಜಿಯನ್ನು ನೀವು ಹಾಕದೇ ಇದ್ದದ್ದು, ಇದೆಲ್ಲವನ್ನು ಕೂಡ ದರ್ಶನ್ ಪರ ವಕೀಲರು ವಾದ ಮಾಡ್ತಾ ಹೇಳ್ತಾ ಇದ್ದಾರೆ. ಯಾವಾಗ ಎಸ್ಪಿಪಿ 9 ದಿನ ಕಸ್ಟಡಿಗೆ ಕೊಡಬೇಕು ಅಂತೇಳಿ ಏನು ಹೇಳಿದ್ರು, ಅದಕ್ಕೆ ಇವರಿಗೆ ಕೌಂಟರ್ ಕೊಡ್ತಾ ಇದ್ದಾರೆ, ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಪಾದ್ ಪಾಟೀಲ್ ನಮ್ಮ ಪ್ರತಿನಿಧಿ ಕೋರ್ಟ್ ಹಾಲ್ ಹೊರಭಾಗದಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಪಾದ್, ಈಗ ಸದ್ಯಕ್ಕೆ ಕೋರ್ಟ್ ಹಾಲ್ ಹೊರಭಾಗದಲ್ಲಿ ಹೇಗಿದೆ ಪರಿಸ್ಥಿತಿ? ಯಾಕೆಂದರೆ ದರ್ಶನ್ ಅಭಿಮಾನಿಗಳು ತುಂಬ ಜನ ಅಲ್ಲಿ ಸೇರ್ತಾ ಇದ್ದಾರೆ ಅನ್ನುವ ಮಾಹಿತಿ ಇದೆ. ಪೊಲೀಸರು ಯಾವ ರೀತಿಯಾಗಿ ಅಲ್ಲಿ ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ, ಮಾಹಿತಿ ಕೊಡ್ಬೋದಾ ಶ್ರೀಪಾದ್? ಓಕೆ, ಮತ್ತೆ ಸಂಪರ್ಕ ಮಾಡೋಣ. ಸಂಪರ್ಕ ಕಡಿತ ಆಗಿದೆ. ಅಲ್ಲಿ ತುಂಬ ಕ್ರೌಡ್ ಇದ್ದಾಗ ಕೆಲವೊಮ್ಮೆ ನೆಟ್ವರ್ಕ್ ಕೂಡ ಸಿಗೋದಿಲ್ಲ. ಕೋರ್ಟ್ ಹತ್ರ ಕ್ರೌಡ್ ಜಾಸ್ತಿ ಇದ್ದಾಗ ಕೆಲವೊಮ್ಮೆ ನೆಟ್ವರ್ಕ್ ಇಶ್ಯೂ ಆಗುತ್ತೆ. ಅಭಿಮಾನಿಗಳೆಲ್ಲ ಇದ್ದಾರೆ ಹೊರಗಡೆ, ಕೋರ್ಟ್ ಹೊರಗಡೆ ಅಭಿಮಾನಿಗಳೆಲ್ಲ ಇದ್ದಾರೆ, ಹಾಗಾಗಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ. ಮತ್ತೆ ಕೋರ್ಟ್ನ ಮುಂಭಾಗದಿಂದ ನಮ್ಮ ಆಂಕರ್ ಶ್ರೀಪಾದ್ ಪಾಟೀಲ್ ಲೈವ್ ಬರ್ತಾರೆ, ಹೆಂಗಿದೆ ಪರಿಸ್ಥಿತಿ ಎಲ್ಲವನ್ನ ವಿವರಿಸ್ತಾರೆ. ಸದ್ಯಕ್ಕೆ ನೋಡಿ, ದರ್ಶನ್ ಪರವಾದ ವಕೀಲರು ಮತ್ತೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ
ವಾದ ಹೆಂಗಿದೆ ಅಂತೇಳಿ ಗಮನಿಸ್ತಾ ಇದ್ದೀರಿ ನೀವು. ದರ್ಶನ್ ಪರವಾದ ವಕೀಲರು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಆರೋಪಿಗಳನ್ನ 9 ದಿನ ಕಸ್ಟಡಿ ಕೇಳ್ತಾರಲ್ಲ SPP ಪ್ರಸನ್ನ ಕುಮಾರ್, ಅದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಮುಂದುವರೆದು ಮಾತನಾಡ್ತಾರೆ, ಎಲ್ಲದಕ್ಕೂ ನೀವು ದರ್ಶನ್ ಕಾರಣ ಅಂತೇಳಿ ಹೇಳ್ತಾ ಇದ್ದೀರಲ್ಲ, ಅದು ಎಷ್ಟು ಸರಿ? ಎರಡನೇ ಆರೋಪಿ ದರ್ಶನ್ ಎಲ್ಲದಕ್ಕೂ ಕೂಡ ಅವರೇ ಕಾರಣ, ಅವರೇ ಮಾಡಿಸಿದ್ದು ಅಂತೇಳಿ ಹೇಳೋದೆಲ್ಲ ಸರಿಯಲ್ಲ. ಈವರೆಗೂ ಕೂಡ ರಿಮ್ಯಾಂಡ್ ಅರ್ಜಿಯನ್ನು ಹಾಕಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಕ್ಬೇಕಾಗಿತ್ತು, 5 ದಿನ ಆಯ್ತು, ಇನ್ನೂ ಕೂಡ ರಿಮ್ಯಾಂಡ್ ಅರ್ಜಿ ಹಾಕಿಲ್ಲ. ನೋಡಿ, 2 ಕಡೆಯ ವಾದ ಮುಕ್ತಾಯ ಆಗಿದೆ. ಎರಡೂ ಕೂಡ ಮುಕ್ತಾಯ ಆಗಿದೆ. ಆದೇಶವನ್ನ ಬರೆಸ್ತಾ ಇರುವಂತಹ ನ್ಯಾಯಾಧೀಶರು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಸೆಕೆಂಡ್ಗಳಲ್ಲಿ ಗೊತ್ತಾಗುತ್ತೆ ನ್ಯಾಯಾಧೀಶರು ಯಾವ ಆದೇಶವನ್ನ ಕೊಡ್ತಾರೆ ಅಂತೇಳಿ. ಆರೋಪಿಗಳನ್ನ ಜೈಲಿಗೆ ಕಳಿಸ್ತಾರ ಅಥವಾ ಕಸ್ಟಡಿ ಕಳಿಸ್ತಾರ ಅಂತೇಳಿ. ಕೆಲ ಆರೋಪಿಗಳನ್ನ ಜೈಲಿಗೆ ಕಳಿಸ್ಬೋದು, ಪ್ರಮುಖ ಆರೋಪಿಗಳನ್ನ ಕಸ್ಟಡಿ ಕಳಿಸ್ಬೋದು. ನೋಡೋಣ, ಆದೇಶವನ್ನ ಬರೆಸ್ತಾ ಇದ್ದಾರಂತೆ ನ್ಯಾಯಾಧೀಶರು, ಅದನ್ನ ಓದಿ ತಿಳಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಡಿ ಗ್ಯಾಂಗ್ ಭವಿಷ್ಯ ನಿರ್ಧಾರ ಆಗುತ್ತೆ. ಅದು ಜುಡಿಷಿಯಲ್ ಕಸ್ಟಡಿಯೋ ಅಥವಾ ಪೊಲೀಸ್ ಕಸ್ಟಡಿಯೋ ಅನ್ನೋದು ಕೆಲವೇ ಕ್ಷಣಗಳಲ್ಲಿ. ಪ್ರಮುಖ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅನ್ನೋದು SPP ಪ್ರಸನ್ನ ಕುಮಾರ್ ಅವರ ವಾದ ಆಗಿತ್ತು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸ್ ಕಸ್ಟಡಿಗೆ ಕೊಡಬಾರ್ದು ಅಂಥೇಳಿ ದರ್ಶನ್ ಪರವಾದ ವಕೀಲರು ವಾದ ಮಾಡ್ತಾ ಇದ್ರು. ಈಗ ಇಬ್ಬರ ಕಡೆಯ ವಾದ ಪ್ರತಿವಾದ ಮುಕ್ತಾಯ ಆಗಿದೆ. ಆದೇಶವನ್ನ ನ್ಯಾಯಾಧೀಶರು ಬರೆಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈ KD ಗ್ಯಾಂಗ್ನ ಭವಿಷ್ಯ ನಿರ್ಧಾರ ಆಗುತ್ತೆ. ನೋಡಿ, ಕಾರಣ ಇಷ್ಟೇ. ಕಸ್ಟಡಿ ಕೇಳೋದಕ್ಕೆ ಕಾರಣ ಏನು ಅಂತೇಳಿ ಗಮನಿಸ್ತಾ ಇದ್ದೀವಿ. ಮೈಸೂರಿಗೆ ಹೋಗಿ ಅಲ್ಲಿ ತನಿಖೆ ಸ್ಪಾಟ್ ಮಹಜರನ್ನ ಮಾಡಬೇಕಂತೆ. ಯಾಕೆಂದ್ರೆ ದರ್ಶನ್ ಅರೆಸ್ಟ್ ಆಗಿದ್ದು ಎಲ್ಲಿ? ಮೈಸೂರಲ್ಲಿ ರಾಡಿಸನ್ ಹೋಟೆಲ್ನ ಬಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರೀಪಾದ್, ಸದ್ಯಕ್ಕೆ ಕೋರ್ಟ್ ಆವರಣದಲ್ಲಿ ಅಂದರೆ ಹೊರಭಾಗದಲ್ಲಿ ಹೇಗಿದೆ ಪರಿಸ್ಥಿತಿ? ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಸೇರ್ತಾ ಇದ್ದಾರೆ, ಪೊಲೀಸರು ಕೂಡ ಒಂದು ರೀತಿಯಲ್ಲಿ ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ. ಶ್ರೀಪಾದ್, ಯಥಾವತ್ ಪರಿಸ್ಥಿತಿ ಮುಂದುವರಿತಾ ಇದೆ ನಾಗೇಂದ್ರ ಬಾಬು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ನಿಧಾನಕ್ಕೆ ಪೀಕ್ ಅವರ್ ನಿಯರ್ ಆಗಿರೋದ್ರಿಂದ ಈಗ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ಜನರನ್ನ ಚದುರಿಸುವಂತಹ ಕೆಲಸ ಆಗ್ತಾ ಇದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು, ಕೋರ್ಟ್ನ ಮುಂಭಾಗ ಹಿಂಭಾಗ ಎಲ್ಲ ಕಡೆನೂ ಕೂಡ ಈಗ ಜನರು ಸೇರಿದ್ದಾರೆ. ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಪೊಲೀಸರು ಅವರನ್ನ ಚದುರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಡಿಸೈಡಿಂಗ್ ಡೇ ಫಾರ್ ಡಿ ಗ್ಯಾಂಗ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಏನಾಗಬಹುದು ಅನ್ನೋಂತಹ ಪ್ರಶ್ನೆ ಇದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಕೋರ್ಟ್ ಈಗ ಆದೇಶವನ್ನ ಭರಿಸ್ತಾ ಇದೆ. ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಇದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಕುತೂಹಲ ಕೋರ್ಟ್ನ ಒಳಗೂ ಕೋರ್ಟ್ನ ಹೊರಗೂ ಕೂಡ ಮನೆ ಮಾಡಿದೆ. ಏನಾಗಬಹುದು? ಕಸ್ಟಡಿ ಕೊಡ್ತಾರಾ ಅಥವಾ ಮತ್ತೆ ವಿಚಾರಣೆಗೆ ಒಳಪಡಿಸ್ತಾರ? ಅಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ಹೋದ್ರೆ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ದರ್ಶನ್